ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ಟಾಪಿಕ್ಕು ಇವಾಗ ಹೆಂಗೂ ನಮ್ಗೆ ಗೊತ್ತಿದೆ 2025 ಸ್ಟಾರ್ಟ್ ಆಗಿದೆ. ಸೊ ಈ 2025ರಲ್ಲಿ ಯಾವ್ಯಾವ ಶೇರ್ಗಳನ್ನು ನಾವು ಇಲ್ಲಿಂದ ಈ ವರ್ಷದಿಂದ ಅಂದರೆ ಇವತ್ತಿಂದ ಐದು ವರ್ಷ ಮುಂದಿನ 5 ವರ್ಷದಲ್ಲಿ ನಮಗೆ ಯಾವ ಶೇರ್ಗಳು ಒಳ್ಳೆ ರಿಟರ್ನ್ ಅನ್ನು ಕೊಡ್ತವೆ, ಹಾಗೆ ಯಾವುದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಶೇರ್ಗಳನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಒಂದು ಡಿಸ್ಕ್ಲೈಮರ್ ಕೊಡ್ತೀನಿ, ಏನಪ್ಪಾ ಅಂದರೆ ಇದು ಯಾವುದೇ ಕಾರಣಕ್ಕೂ ರೆಕಮೆಂಡೇಶನ್ ಅಂತೂ ಅಲ್ವೇ ಅಲ್ಲ, ಜಸ್ಟ್ ಒಂದು ಎಜುಕೇಶನಲ್ ಪರ್ಪಸ್ಗೋಸ್ಕರ ಇದನ್ನ ನಾನು ಮಾಡ್ತಿರೋದು. ಓಕೆ, ಫಸ್ಟ್ ಆಗಿ ಲಿಸ್ಟಲ್ಲಿ ಇರತಕ್ಕಂಥ ಶೇರು HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಇದ್ರ ಬಗ್ಗೆ. ಸೊ ಇದರ ಒಂದು 5 ವರ್ಷದ ರಿಟರ್ನ್ ಅನ್ನ ನೋಡೋದಾದ್ರೆ ನೋಡಿ, ಇಲ್ಲಿ 1053% ಅಷ್ಟು ರಿಟರ್ನ್ ಅನ್ನ ಇದು ನಮಗೆ 5 ವರ್ಷದಲ್ಲಿ ಕೊಟ್ಟಿದೆ. 1 ಇಯರ್ ಅಲ್ಲಿ ಎಷ್ಟಪ್ಪ ಕೊಟ್ಟಿದೆ? 1 ವರ್ಷದಲ್ಲಿ ಸಮ್ವೇರ್ 48%, ಅಂದ್ರೆ ಇಲ್ಲಿದೆ ನೋಡಿ 48%, ಅಂದ್ರೆ ಹತ್ರ ಒಂದು 50% ಕೊಟ್ಟಿದೆ ನಮಗೆ. ಸೊ ಅದಕ್ಕೆ ಹೇಳೋದು, ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಲಾಂಗ್ ಟರ್ಮ್ ಅಲ್ಲಿ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದಕ್ಕೆ ರಿಟರ್ನ್ ಚೆನ್ನಾಗಿ ಬರುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ರಿಟರ್ನ್ ಬರಲ್ಲ ಅಂತಲ್ಲ, ಬಟ್ ಹೇಳೋ ಅಂತ ರಿಟರ್ನ್ ಆಗಿರೋದಿಲ್ಲ ಅದು. ಸೊ ಇಲ್ಲ ನೀವು ನೋಡ್ಬೋದು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ HAL ನಲ್ಲಿ 5 ವರ್ಷದಲ್ಲಿ ಹೆಂಗಿದೆ ನೋಡಿ ಚಾರ್ಟ್ ಪ್ಯಾಟರ್ನ್, ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿ ತನಕ ಹೆಂಗಿದೆ ನೋಡ್ರಿ ಚಾರ್ಟ್ ಪ್ಯಾಟರ್ನ್. ಸಮ್ವೇರ್ 1000% ರಿಟರ್ನ್ ಅನ್ನ ಇದು ನಮಗೆ ಕೊಟ್ಟಿದೆ. ಇದಕ್ಕೆ ಈಗ ಫಂಡಮೆಂಟಲ್ಸ್ನ ನೋಡೋಣ ಸ್ವಲ್ಪ. ನಾನು ಹೇಳಿದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2,84,189 ಕೋಟಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಇದ್ರದ್ದು. ಸೊ ಇಲ್ಲಿ ನೋಡ್ಬೋದು ನೀವು ಅಬೌಟ್ ಅಲ್ಲಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಏರ್ಕ್ರಾಫ್ಟ್, ಹೆಲಿಕಾಪ್ಟರ್, ಇದನ್ನೆಲ್ಲ ಇದು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು. ಹಾಗೇನೆ ಗೌರ್ಮೆಂಟ್ ಅವರು ಇದಕ್ಕೆ ಪ್ರಾಜೆಕ್ಟ್ ಅನ್ನ ಕೊಡ್ತಾರೆ. ಸೊ ಅಂದ್ರೆ ಗೌರ್ಮೆಂಟ್ ಕಂಪ್ನಿ ಅಪ್ಪ ಇದು. ಸೊ ಹಂಗ್ ನೋಡೋದಾದ್ರೆ ಇನ್ವೆಸ್ಟ್ಮೆಂಟ್ ಮಾಡಕ್ ನಮ್ಗೆ ಏನೂ ತೊಂದರೆ ಇಲ್ಲ. ಓಕೆ, P&L ನೋಡ್ಬೋಣ. ಸೇಲ್ಸು ಇಲ್ಲಿ ನೋಡಿ, ಸೇಲ್ಸು ಇನ್ಕ್ರೀಸಿಂಗ್ ಪ್ಯಾಟರ್ನ್ ಅಲ್ಲೇ ಇದೆ. ಹಾಗೇನೆ ನೆಟ್ ಪ್ರಾಫಿಟ್ ಅನ್ನ ಕೂಡ ನೋಡ್ಬೋಣ. ನೆಟ್ ಪ್ರಾಫಿಟ್ ಇದು ಕೂಡ ಇನ್ಕ್ರೀಸಿಂಗ್ ಪ್ಯಾಟರ್ನ್ ಅಲ್ಲಿ ಇದೆ. ಸೊ ಎಲ್ಲವನ್ನೂ ಕೂಡ ನಮಗೆ ಅರ್ನಿಂಗ್ ಪರ್ ಶೇರ್ ಅಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ತರ ಏನಾಗಿದೆ, ಹೆಂಗ್ ನಡೀತಿದೆ ಅಂತ ಹೇಳ್ಬಿಟ್ಟು. ಸೊ 48 ಇದ್ದಿತ್ತು, 76 ಆಯ್ತು, 86 ಆಯ್ತು, ಇವಾಗ 113 ಅರ್ನಿಂಗ್ ಪರ್ ಶೇರ್ ಇದೆ. ಓಕೆ ಸರಿ, ಹಂಗಾದ್ರೆ ಇವಾಗ ನೆಕ್ಸ್ಟ್ ಮೇನ್ ಆಗಿ ನಾವು ಇನ್ವೆಸ್ಟರ್ಸ್ ಯಾರ್ಯಾರಿದ್ದಾರೆ ಅಂದ್ರೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಯಾವ್ಯಾವ ತರ ಇದೆ ಅನ್ನೋದನ್ನ ನೋಡ್ಬೋಣ ಒಂದ್ಸಲ. ಪ್ರಮೋಟರ್ಸ್. ಸೊ ಪ್ರಮೋಟರ್ಸ್ ಅನ್ನ ನೋಡೋದಾದ್ರೆ 71% ಅಷ್ಟು ಪ್ರಮೋಟರ್ಸ್ ಇದ್ದಾರೆ. ನಾನು ಮುಂಚೆನೇ ಹೇಳಿದೆ, ಇದೊಂದು ಗೌರ್ಮೆಂಟ್ ಕಂಪ್ನಿ, ಗೌರ್ಮೆಂಟ್ ಇಂದ ಎಲ್ಲ ಏನು ಪ್ರಾಜೆಕ್ಟ್ಸ್ ಬರುತ್ತೆ ಇವಕ್ಕೆ ಅಂತ ಹೇಳ್ಬಿಟ್ಟು. ಸೊ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇಲ್ಲಿ ಪ್ರಮೋಟರ್ಸ್ ಅಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರೇ 71% ಅನ್ನ ಹೋಲ್ಡ್ ಮಾಡ್ತಾರೆ. ಸೊ ಓಕೆ, ನೆಕ್ಸ್ಟ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಸೊ ಈ ಕಾಲಮ್ ಅಲ್ಲಿ ಇದೆ. ಸೊ 11% ಫಾರಿನ್ ಅವರು ಇದ್ದಾರೆ. ನಮ್ಮ ಡೊಮೆಸ್ಟಿಕ್ ಅವರು 8% ಇದ್ದಾರೆ. ಸೊ ಪಬ್ಲಿಕ್ ಕೂಡ 8% ಇದೆ, 8.13%. ಓಕೆ, ನೆಕ್ಸ್ಟ್ ನೋಡೋಣ. ಇದು 1 ಶೇರ್ ಆಯ್ತು. ನೆಕ್ಸ್ಟ್ ನೋಡೋಣ ಮಜ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್. ಇದು ಅಷ್ಟೇ. ಸೊ ಇವೆರಡೂ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಬರ್ತಕ್ಕಂಥ ಒಂದು ಶೇರು. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಡಿಫೆನ್ಸ್ ಸೆಕ್ಟರ್ಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಬಜೆಟ್ ಅನ್ನ ಇಟ್ಟಿದೆ, ಹಾಗೆ ಯಾವ ತರ ಬೂಸ್ಟ್ ಅನ್ನ ಕೊಡ್ತಿದೆ ಅಂತ ಹೇಳ್ಬಿಟ್ಟು. ಸೊ ಸಮ್ವೇರ್ 1 ಇಯರ್ದು ಒಂದು ಚಾರ್ಟ್ ಪ್ಯಾಟರ್ನ್ ಅನ್ನ ನೋಡೋದಾದ್ರೆ ಹತ್ರ ನಮಗೆ ಸೊ 97% ಅಷ್ಟು 1 ಇಯರ್ ಅಲ್ಲಿ ರಿಟರ್ನ್ ಅನ್ನ ಕೊಟ್ಟಿದೆ. 1 ಇಯರ್ ಅಲ್ಲಿ 97%. 5 ವರ್ಷದಲ್ಲಿ ನೋಡ್ಬೋಣ, 2,500% ಅಷ್ಟು ರಿಟರ್ನ್ ಅನ್ನ ಕೊಟ್ಟಿದೆ. ಸೊ ನೋಡ್ಬೋದು ನೀವು ಚಾರ್ಟ್ ಪ್ಯಾಟರ್ನ್, ಇಲ್ಲಿ ಫುಲ್ ಮಲ್ಕೊಂಡಿದೆ. ಎಲ್ಲಿಂದ 2020ರಿಂದ ಆಲ್ಮೋಸ್ಟ್ 2022 ತನಕನು, ಅಂದ್ರೆ 21, 22 2 ವರ್ಷ ಮಲ್ಕೊಂಡ್ಬಿಟ್ಟಿದೆ. ಆಮೇಲೆ ನೋಡಿ, ಸೊ ಸಮ್ವೇರ್ ಇಲ್ಲೇನಾದ್ರು ಪರ್ಚೇಸ್ ಮಾಡಿದಿದ್ರೆ ಸೊ ನೋಡಿ 1,373% ನಿಮ್ಗೆ ಬರ್ತಿತ್ತು. ಸೊ ಇಲ್ಲಿ ಬ್ರಾಕೆಟ್ ಅಲ್ಲೇ ತೋರಿಸುತ್ತೆ ನೋಡಿ. ಸೊ ಈ ಬ್ರಾಕೆಟ್ ಅಲ್ಲಿ 1,373 ಏನಿದೆ ಅದು ಪರ್ಸೆಂಟೇಜ್. ಅಂದ್ರೆ ಈ 19 ಆಗಸ್ಟ್ 2022ಕ್ಕೆ ನೀವು ಬೈ ಮಾಡಿ ಇವತ್ತಿನ ತನಕ ಬೈ ಮಾಡಿದಿದ್ರೆ ಸೊ ಇಷ್ಟು ಪರ್ಸೆಂಟೇಜ್ ಬರ್ತಿತ್ತು. ಅಂದ್ರೆ ಏನೂ ಇಲ್ಲ, ಮೈನ್ ಆಗಿ ಹೋಲ್ಡ್ ಮಾಡೋದ್ ಕಲಿಬೇಕು ನಾವು. ಎಲ್ಲೋ ಸಮ್ವೇರ್ ಇಲ್ಲಿ ಏನೇನು ಕರ್ಸರ್ ಇಟ್ಟಿದ್ದೀನಿ, ಸಮ್ವೇರ್ ಇಲ್ಲಿ ನಾವು ಪರ್ಚೇಸ್ ಮಾಡಿದ್ರೆ ಅಥವಾ ಬೇಡ ಇಲ್ಲೆಲ್ಲ ಪರ್ಚೇಸ್ ಮಾಡಿದಿದ್ರೆ, ಓಕೆನಾ, ಈ ಕರ್ಸರ್ ಏನಿದೆಯಲ್ಲ ಇಲ್ಲೆಲ್ಲ ಪರ್ಚೇಸ್ ಮಾಡಿದ್ರೆ ನಿಮಗೆ ಹತ್ರ 1,466 ಏನು ತೋರಿಸಿದ ಬ್ರಾಕೆಟ್ ನಲ್ಲಿ. ಸೊ ಅಷ್ಟು ಒಂದು ಪರ್ಸೆಂಟೇಜು ನಿಮ್ಗೆ ರಿಟರ್ನ್ ಬರ್ತಿತ್ತು. ಸೊ ಯಾರಿಗೂ ಕೂಡ ಏನು ಇವತ್ತು ಹಾಕಿದ್ರೆ ನಾಳೆನೇ ದುಡ್ಡು ಬೇಕು ಅಂತಕ್ಕಂಥ ಒಂದು ಮೈಂಡ್ ಸೆಟ್ ಎಲ್ರಿಗೂ ಜನರಿಗೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಂಗ ಆಗೋದೇ ಇಲ್ಲ. ಯಾರು ಓವರ್ ನೈಟ್ ಅಲ್ಲಿ ಲಕ್ಕಿ ಭಾಸ್ಕರ್ ಆಗಕ್ಕಾಗಲ್ಲ. ಒಬ್ನೇ ಎಲ್ಲೋ ಹಣೆ ಬರ ಚೆನ್ನಾಗಿರುತ್ತೆ ಆಗ್ಬಿಡ್ತಾರ ಅವರು, ಅದು ನೋಡ್ಕೊಂಡ್ಬಿಟ್ಟು ನಾನು ಆಗ್ತೀನಿ ಅಂತ ಹೇಳಿದ್ರೆ ಅದನ್ನ ಮೂರ್ಖತನ. ಓಕೆ, ಮಜ್ಗಾನ್ ಶಿಪ್ ಬಿಲ್ಡರ್ಸ್ಗೆ ನೋಡೋದಾದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 91,000 ಕೋಟಿ. ಅಬೌಟ್ ಅಲ್ಲಿ ನೋಡೋದಾದ್ರೆ ನೋಡಿ, ಇವರು ಶಿಪ್ ಬಿಲ್ಡರ್ಸ್ ಆಕ್ಚುಲಿ
1774ರಲ್ಲಿ ಎಸ್ಟಾಬ್ಲಿಷ್ ಆಗಿದ್ದಂತೆ. ನೆಕ್ಸ್ಟು ಸೇಲ್ಸು ಹಾಗೆಯೇ ಪ್ರಮೋಟರ್ಸ್ ಹೆಂಗಿದ್ದಾರೆ ಅನ್ನೋದನ್ನು ಒಂದ್ಸಲ ನೋಡ್ಬಿಡೋಣ. ಸೊ ಸೇಲ್ಸ್ ನೋಡ್ಬೋದು ನೀವು. 2015ರಲ್ಲಿ 3,000 ಕೋಟಿ ಇರ್ತಕ್ಕಂಥದ್ದು ಸೇಲ್ಸು ಇವಾಗ 9,000 ಕೋಟಿ ಆಗಿದೆ. ಸೊ ಇಲ್ಲೇ ನೋಡ್ಬೋದು ಯಾವ ಥರ ಇನ್ಕ್ರೀಸಿಂಗ್ ಪ್ಯಾಟರ್ನಲ್ಲೇ ಹೋಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ನೆಟ್ ಪ್ರಾಫಿಟು ಅಷ್ಟೇ 516 ಇರ್ತಕ್ಕಂಥದ್ದು 1937 ಅರ್ನಿಂಗ್ ಪರ್ ಶೇರು. ಕಳೆದ ವರ್ಷದಲ್ಲಿ 27 ಇರ್ತಿದ್ದು 48 ಆಗಿದೆ. ಸೊ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ನೋಡ್ಬಿಡೋಣ ಒಂದ್ಸಲ. ಪ್ರಮೋಟರ್ಸೇ ನೋಡಿ ಆಲ್ಮೋಸ್ಟ್ 100%ಅಲ್ಲಿ 84% ಪ್ರಮೋಟರ್ಸೇ ಇಟ್ಕೊಂಡ್ಬಿಟ್ಟಿದ್ದಾರೆ. FI ಫಾರಿನ್ ಅವರು 1% ಇದ್ದಾರೆ. ಹಾಗೆಯೇ ಡೊಮೆಸ್ಟಿಕ್ ಅವರು ಕಳೆದ ಜೂನ್ನಲ್ಲಿ 0.83 ಇದ್ದವರು 1% ಜಾಸ್ತಿ ಮಾಡ್ಕೊಂಡಿದ್ದಾರೆ ತಮ್ಮ ಸ್ಟೇಕ್ನ. ಸೊ ಪಬ್ಲಿಕ್ಕು ಅಷ್ಟೇ 12% ಇದ್ದಾರೆ. ಸೊ ಇದು ಗೌರ್ಮೆಂಟ್ ಜಾಸ್ತಿ ಗೌರ್ಮೆಂಟಿಂದ ಪ್ರಾಜೆಕ್ಟ್ ಇವರಿಗೆ ಸಿಗ್ತಿರುತ್ತೆ. ಇನ್ನೊಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ, ಯಾವಾಗಲೂ ಒಂದು ಕಂಪ್ನಿ ತಾನು ಬೆಳಿಬೇಕು ಅಂತ ಹೇಳಿದ್ರೆ ಆ ಒಂದು ಕಂಪ್ನಿಗೆ ಪ್ರಾಜೆಕ್ಟ್ಸ್ ಬರ್ತಾ ಇದ್ರೆ ಮಾತ್ರ ತಾನೊಂದು ಕಂಪ್ನಿ ಬಿಸ್ನೆಸ್ ಮಾಡ್ತಾ ಇರುತ್ತೆ, ಗ್ರೋತ್ ಚೆನ್ನಾಗಿರುತ್ತೆ, ಸೇಲ್ಸ್ ಚೆನ್ನಾಗಿ ಆಗ್ತಿರುತ್ತೆ, ಪ್ರಾಫಿಟ್ನ ಚೆನ್ನಾಗಿ ಕೊಡ್ತಿರ್ತಾರೆ. ಅಂದರೆ ಅಲ್ಟಿಮೇಟ್ ಆಗಿ ಏನು ಬೇಕು, ಇವರಿಗೆ ಪ್ರಾಜೆಕ್ಟ್ಸ್ಗಳು ಬರ್ತಿರ್ಬೇಕು. ಓಕೆ. ನೆಕ್ಸ್ಟ್ ಕಂಪನಿನ ನೋಡೋದಾದ್ರೆ ಟಾಟಾ ಪವರ್. ಸೊ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಪವರ್ ಸೆಕ್ಟರ್ಗೆ ಯಾವ ತೆರನಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ಗಳು ಹಾಗೇನೆ ಹೊಸ ಯೋಜನೆಗಳು ಆಗಿರ್ಬೋದು, ಹಾಗೇನೆ ದುಡ್ಡು ಅಲೋಕೇಟ್ ಮಾಡ್ತಾ ಇರ್ಬೋದು, ಎಲ್ಲವೂ ಕೂಡ ಜಾಸ್ತಿ ಆಗ್ತಿದೆ ಈ ಥರ ಈ ಬರ್ತಿರ್ತಕ್ಕಂಥ ದಿನಗಳಲ್ಲಿ. ಸೊ ಏನು ಪವರ್ ಕಂಪ್ನೀಸ್ ಇದಾವಲ್ಲ, ಸೊ ಎಲ್ಲದನ್ನು ಟ್ರ್ಯಾಕ್ ಮಾಡ್ಬೋದು ನೀವು. ಸೊ ನಾನು ಟಾಟಾ ಪವರ್ನ ತೊಗೊಂಡಿದ್ದೀನಿ. ಸೊ ಪವರ್ ಸೆಕ್ಟರ್ಲಿ ಯಾವ್ಯಾವ ಬರ್ತವೆ ಎಲ್ಲದನ್ನು ಒಂದ್ಸಲ ಸ್ಟಡಿ ಮಾಡಿ ನೀವು. ಸೊ ಈ ಒಂದು ಟಾಟಾ ಪವರ್ನ ನೋಡೋದಾದ್ರೆ ನೋಡಿ, ಒಂದು ಕಾಲದಲ್ಲಿ ಏನು ಪರ್ಫಾರ್ಮೆನ್ಸೇ ಇರಲಿಲ್ಲ ಇದ್ರದ್ದು. ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ ಒಂದ್ಸಲ ನೋಡ್ಬಿಡೋಣ. ನೋಡಿ ಇಲ್ಲಿ ಹೆಂಗಿದೆ ಚಾರ್ಟ್ ಪ್ಯಾಟರ್ನ್. ಸೊ ಇಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲ 10 ರೂಪಾಯಿ 6 ರೂಪಾಯಿ ಇರ್ತಿರ್ತಕ್ಕಂಥ ಶೇರ್ ಇಲ್ಲೆಲ್ಲೋ ಬಂತು. 2008 ಟೈಮಲ್ಲಿ 128 ಈ ಲೆವೆಲಿಗೆ ಬರುತ್ತೆ. ಸೊ ಆಲ್ಮೋಸ್ಟ್ ಈ ಟೈಮಿಂದ ನೋಡಿ ಹೆಂಗೆ ಬೂಮ್ ಆಗಕ್ಕೆ ಸ್ಟಾರ್ಟ್ ಆಯ್ತು. 2020ರಿಂದ ಈ ಕಡೆ ಅಂದರೆ 4 ವರ್ಷ ಹೆಂಗೆ ಓಡಿದೆ ನೋಡಿ ಇಲ್ಲಿ ಶೇರು. ಅಂದರೆ ತಾಳ್ಮೆ ಬೇಕು. ಗೌರ್ಮೆಂಟ್ ಯಾವಾಗ ಮೇಯ್ನ್ ಆಗಿ ಗೌರ್ಮೆಂಟಲ್ಲಿ ಏನು ನಡೀತಿದೆ, ಗೌರ್ಮೆಂಟ್ ಅವ್ರು ಏನು ಬೂಸ್ಟ್ ಕೊಡ್ತಿದ್ದಾರೆ ಅದನ್ನ ನೋಡಿ ಅದ್ರ ತೆರನಾಗೆ ಅದ್ರ ರೀತಿಯಲ್ಲೇ ಅದ್ರ ಪ್ಯಾರಲ್ ಆಗೇನೆ ನೀವು ಇನ್ವೆಸ್ಟ್ ಮಾಡೋದನ್ನ ಮಾಡಿ. ಸೊ ಓಕೆ, 3,000 ಅಷ್ಟು ಇದು ಆಲ್ ಟೈಮ್ ಹೈ. ಸೊ 5 ವರ್ಷದ ನೋಡೋಣ ಚಾರ್ಟ್ ಪ್ಯಾಟರ್ನನ್ನು ಒಂದ್ಸಲ. ಸೊ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟೇಜ್ ನಮಗೆ ರಿಟರ್ನನ್ನು ಕೊಟ್ಟಿದೆ ಅಂತ ಹೇಳ್ಬಿಟ್ಟು. 591% ಆಗಿರೋದು ಪರ್ಸೆಂಟೇಜ್ ರಿಟರ್ನನ್ನು ಇದು ಟಾಟಾ ಪವರು ನಮಗೆ ಕೊಟ್ಟಿದೆ. ಸೊ ಟಾಟಾ ಪವರು ನೀವು ಬೇರೆನೂ ಒಂದ್ಸಲ ಶೇರ್ಗಳನ್ನು ನೋಡಿ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಸ್ 1,27,734 ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಸೊ ಈ ಪವರ್ ಸೆಕ್ಟರ್ ನಾನು ಮುಂಚೆನೇ ಹೇಳಿದಾಗೆ ಸೊ ಇವೆಲ್ಲ ಹೌದು ನೋಡಿ, ಇವೆಲ್ಲ ಶೇರ್ಗಳು ಹೌದು. NTPC, ಅದಾನಿ ಪವರ್, ಅದಾನಿ ಗ್ರೀನು, JSW ಎನರ್ಜಿ. ಸೊ ನಾನು ಟಾಟಾನ ತೊಗೊಂಡೆ ಯಾಕಂದರೆ ಒಂದು ಟ್ರಸ್ಟೆಡ್ ಅಪ್ಪ ಕಂಪ್ನಿ ಅದು. ಟಾಟಾ ಅಂದರೆ ಈ ಟಾಟಾ ಹೆಸರಲ್ಲೇ ಏನೋ ಒಂದು ನಂಬಿಕೆ ಇದೆ, ಹಂಗಾಗಿ ನಾನು ಟಾಟಾ ತೊಗೊಂಡೆ. ಸೊ ಸೇಲ್ಸನ್ನು ನೋಡಿ 33,000 ಇರ್ತಕ್ಕಂಥ ಒಂದು ಸೇಲ್. ಒಂದು ಕಾಲದಲ್ಲಿ ಸೇಲ್ಸೇ ಇರಲಿಲ್ಲ, 33,000 ಹಂಗಿತ್ತು. ಅಂದರೆ ಕಮ್ಮಿ ಇತ್ತು, ಇರಲಿಲ್ಲ ಅಂತಲ್ಲ. ಇವಾಗ 61,000 ಆಗಿದೆ ನೋಡಿ. ಪ್ರಾಫಿಟನ್ನು ನೋಡೋದಾದ್ರೂ ಕೂಡ ಅಷ್ಟೇ 123 ಕೋಟಿ. ಸಡನ್ ಆಗಿ ಫಾಲ್ ಬರುತ್ತೆ, 12 ಆಗುತ್ತೆ ನೋಡಿ. 457 ಆಗಿದ್ದು ಆಗ್ತಾ 4,280 ಕೋಟಿಯಷ್ಟು ಒಂದು ಪ್ರಾಫಿಟನ್ನು ಕೊಡುತ್ತೆ. ಪ್ರಾಫಿಟನ್ನು ಇದು ಕೊಡುತ್ತೆ. ಸೊ ಪ್ರಮೋಟರ್ಸನ್ನು ನೋಡೋಣ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನು ಅಫ್ಕೋರ್ಸ್ 46%. ಡೊಮೆಸ್ಟಿಕ್ ಅವರು 16, ನಂತರ ಡೊಮೆಸ್ಟಿಕ್ 16, FIIಗಳು 9. ಹಾಗೆಯೇ ಗೌರ್ಮೆಂಟ್ ಅವರು 0.3% ಅಷ್ಟು ಗೌರ್ಮೆಂಟ್ ಅವರು ಇದ್ದಾರೆ. ತದನಂತರ ಪಬ್ಲಿಕ್ಕು 27% ಅಷ್ಟು ಪಬ್ಲಿಕ್ ಇದ್ದಾರೆ. ಓಕೆ, ನೆಕ್ಸ್ಟ್ ಶೇರ್ಗೆ ಹೋಗೋದಾದ್ರೆ ಟಾಟಾ ಮೋಟಾರ್ಸ್. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ EV ಸೆಕ್ಟರ್ ಯಾವ ಥರ ಓಡ್ತಿದೆ ಅಂತ ನಮಗೆಲ್ಲರಿಗೂ ಗೊತ್ತು. ಹಾಗೆಯೇ ಯಾವ EV ಸೆಕ್ಟರ್ಗೆ ಆಲ್ಮೋಸ್ಟ್ ಕೆಲವೊಂದು ಯೋಜನೆಗಳನ್ನು ತರ್ತಾ ಇದ್ದಾರೆ, ಬೂಸ್ಟ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟಿಂದಾನೇ ಪುಷ್ ಮಾಡ್ತಾ ಇದ್ದಾರೆ ಇಂಡೈರೆಕ್ಟ್ ಆಗಿ, ತಗೊಳ್ಳಿ ಅಂತ ಹೇಳ್ಬಿಟ್ಟು. ತಗೊಳ್ಳಿ ಅಂದರೆ ಅದು ಬೆನಿಫಿಟ್ಸ್ ಕೊಡೋದು, ಸಬ್ಸಿಡಿ ಕೊಡೋದು, ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದ್ರದ್ದು ಒಂದು 5 ವರ್ಷದ ಪ್ಯಾಟರ್ನನ್ನು ತೊಗೊಂಡ್ಬಿಡೋಣ. ಅಂದ್ರೆ ಯಾಕೆ ಟಾಟಾ ಮೋಟರ್ಸನ್ನೇ ನಾನು ತೊಗೊಂಡೆ? ಸೊ ಅಶೋಕ ಲೇಲ್ಯಾಂಡ್ ತೊಗೋಬೋದಿತ್ತು, ಮಾರುತಿ ಸುಜುಕಿ ತೊಗೋಬೋದಿತ್ತು, ಬೇರೆ ಸುಮಾರು ಕಂಪ್ನೀಸ್ ಇದ್ದಾವೆ. ಯಾಕೆ ನಾನು ಟಾಟಾ ಮೋಟರ್ಸನ್ನೇ ತೊಗೊಂಡೆ ಅಂತ ಹೇಳಿದ್ರೆ, ಟಾಟಾ ಮೋಟರ್ಸು ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ನಲ್ಲಿ ಫಸ್ಟ್ ಬಂದಿರತಕ್ಕಂಥ ಒಂದು ಕಂಪ್ನಿ ಟಾಟಾ ಮೋಟರ್ಸ್. ಅಂದರೆ ಫಸ್ಟ್ ಮಾರ್ಕೆಟ್ ಕ್ಯಾಪ್ಚರ್ ಆಲ್ಮೋಸ್ಟ್ 53% ಅಷ್ಟು ಮಾರ್ಕೆಟ್ ಕ್ಯಾಪ್ಚರ್ನ ಇದು ಮಾಡಿತ್ತು. ಸೊ ಇವಾಗ ತುಂಬ ಬೇರೆ ಪ್ಲೇಯರ್ಸ್ ಬಂದಿದ್ದಾರೆ, ಆದರೂ ಮುಂಚೆ ಬಂದವರು ಟಾಟಾ ಮೋಟರ್ಸ್. ನಾನು ಮುಂಚೆ ಹೇಳಿದಾಗ ಟಾಟಾ ಟ್ರಸ್ಟೆಡ್. ಸೊ ದಟ್ಸ್ ವೈ. ಸೊ 5 ವರ್ಷ ಚಾರ್ಟ್ ಪ್ಯಾಟರ್ನ್ ನೋಡಿದರೆ 317% ಅಷ್ಟು ಒಂದು ಪ್ರಾಫಿಟನ್ನು
ಇದು ಕೊಟ್ಟಿದೆ. ಸೊ ಅದನ್ನು ಮುಂದೆನೂ ಕೂಡ ಕೊಡತ್ತೆ. ಸೊ ಓಕೆ, ಒಂದ್ಸಲ ಫಂಡಮೆಂಟಲ್ಸ್ ನೋಡೋಣ. ಸೊ ಮಾರ್ಕೆಟ್ ಕ್ಯಾಪು 2,91,545 ಕೋಟಿಯಷ್ಟು ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನ ಹೊಂದಿದೆ ಇದು. ಸೊ P&L ನೋಡೋದಾದ್ರೆ ಸೇಲ್ಸ್ ಕೂಡ ಚೆನ್ನಾಗೇ ಆಗಿದೆ ನೋಡಿ, 4,37,928 ಕೋಟಿಯಷ್ಟು ಸೇಲ್ಸ್ ಆಗಿದೆ. ಸೊ ಹಾಗೆಯೇ ನೆಟ್ ಪ್ರಾಫಿಟು 31,807 ನೆಟ್ ಪ್ರಾಫಿಟ್ ಆಗಿದೆ. ಸೊ EPS ನೋಡ್ಬೋದು ನೀವು 94. ಹಾಗೆಯೇ ಇನ್ವೆಸ್ಟರ್ಸು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೆಂಗಿದೆ ನೋಡ್ಬೋಣ ಒಂದ್ಸಲ. ಸೊ 42% ಪಬ್ಲಿಕ್ ಪ್ರಮೋಟರ್ಸು, ಫಾರಿನ್ ಅವರು 20, ಡೊಮೆಸ್ಟಿಕ್ ಅವರು 16. ಸೊ ಪಬ್ಲಿಕ್ಸು 20% ಅಷ್ಟು ಪಬ್ಲಿಕ್ಸ್ ಇದ್ದಾರೆ, ಯಾವುದಿದು ಟಾಟಾ ಮೋಟಾರ್ಸಲ್ಲಿ. ಓಕೆ, ಸೊ ನೆಕ್ಸ್ಟು ಬ್ಯಾಂಕಿಂಗ್ ಸೆಕ್ಟರ್ದು ಒಂದು ಶೇರು ICICI ಬ್ಯಾಂಕು, ಇಲ್ಲಾಂದರೆ ನೀವು HDFC ಬ್ಯಾಂಕನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಸೊ 5 ಇಯರಲ್ಲಿ ನೋಡಿ 135% ಒಂದು ರಿಟರ್ನನ್ನು ಕೊಟ್ಟಿದೆ. ಸೊ ಫಂಡಮೆಂಟಲಿ ನೋಡೋದಾದರೆ 8,97,932 ಕೋಟಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ಇದು ಹೊಂದಿದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು, ರೆವಿನ್ಯೂ ಓಕೆ. ಇದ್ರಲ್ಲಿ ಸೇಲ್ಸ್ ಇರಲ್ಲ, ಯಾಕಂದರೆ ಬ್ಯಾಂಕಿಂಗ್ ಅಲ್ಲ, ಅದಕ್ಕೆ. ನೆಟ್ ಪ್ರಾಫಿಟನ್ನು ನೋಡಿದ್ರೆ 46,081 ಕೋಟಿ ಅಷ್ಟು ನೆಟ್ ಪ್ರಾಫಿಟನ್ನು ಕೊಟ್ಟಿದೆ ಇದು. ಸೊ ಪ್ರಮೋಟರ್ಸ್ ಹೋಲ್ಡಿಂಗ್ ಹೆಂಗಿದೆ ನೋಡೋಣ ಒಂದ್ಸಲ. ಪ್ರಮೋಟರ್ಸ್ 46, FIIs 46, ಡೊಮೆಸ್ಟಿಕ್ ಅವರು 44%, ಗೌರ್ಮೆಂಟ್ 0.27%, ಪಬ್ಲಿಕ್ಕು 9%. ಲಾಸ್ಟಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂತ ಹೇಳಿದ್ರೆ, ಇವೆಲ್ಲ ಶೇರ್ಗಳಲ್ಲೂ ನಾನು ಏನು ತೋರಿಸಿದೆ, ಹತ್ತಿರ ಒಂದು 5 ಶೇರ್ಗಳನ್ನು ನಾನು ನಿಮಗೆ ತೋರಿಸಿದೆ. ಎಲ್ಲ ಶೇರ್ಗಳನ್ನು ಅದರದೇ ಆಗಿರ್ತಕ್ಕಂಥ ಒಂದು ರಿಸ್ಕ್ ಇರುತ್ತೆ. ಯಾವುದು ಕೂಡ ಒಂದೇ ಒಂದು ರಾತ್ರಿಯಲ್ಲಿ ನೀವು ಧೂಮ್ ದಡಕ ಆಗಿಬಿಡಲ್ಲ. ಕೆಲವೊಂದು 3,000%, 1,500% ಎಲ್ಲ ಒಂದು ಕೆಲವೊಂದು ರಿಟರ್ನನ್ನು ಕೊಟ್ಟಿದೆ. ಸೊ ಯಾವುದು ಕೂಡ ಒಂದೇ ಒಂದು ರಾತ್ರಿಯಲ್ಲಿ ಆಗಿಲ್ಲ. ಸೊ ಸಮ್ವೇರ್ ಸ್ಟೇಜ್ 1 ಇರುತ್ತೆ, ಸ್ಟೇಜ್ 2 ಬರುತ್ತೆ, ಸ್ಟೇಜ್ 3 ಬರುತ್ತೆ. ಸೊ ಈ ಥರ ಸೊ ಏನು ಫ್ಲ್ಯಾಟ್ ಆಗಿರುತ್ತಲ್ಲ ಆ ಒಂದು ಏನು ಚಾರ್ಟ್ ಪ್ಯಾಟರ್ನು, ಸೊ ಅಂದರೆ ಶೇರ್ಗಳು. ಸೊ ತದನಂತರ ಸೊ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ಬೋದು ನೀವು, ಇಲ್ಲಿ ತನಕ ಏನು ಪರ್ಫಾರ್ಮೆನ್ಸೇ ಇಲ್ಲ. ಮಜ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸಲ್ಲಿ 2022 ತನಕ ಏನು ಪರ್ಫಾರ್ಮೆನ್ಸೇ ಇಲ್ಲ. ಸೊ ಏನು ಮಾಡಿಬಿಡ್ತಾರೆ ಜನ, ಅಲ್ಲಿ ಸೆಲ್ ಮಾಡಿಬಿಡ್ತಾರೆ. ಸೊ ಅದು ತದನಂತರ ಸೆಲ್ ಮಾಡಿದ ನಂತರ ಏನು ಪ್ರಾಫಿಟ್ ಬರುತ್ತಲ್ಲ, ಸೊ ಅದನ್ನೆಲ್ಲರೂ ಮಿಸ್ ಮಾಡ್ತಾರೆ. ಅಂದರೆ ಇದು ಏನಪ್ಪ, ಸೊ ಲಾಂಗ್ ಟರ್ಮಲ್ಲಿ ನೀವೇನು ಹೋಲ್ಡ್ ಮಾಡ್ತೀರಲ್ಲ, ಸೊ ಅಲ್ಲಿ ನಿಮಗೆ ಒಂದು ಬೆನಿಫಿಟ್ ಸಿಗುತ್ತೆ. ಓಕೆ, ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.